ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಮೂರನೇ ಆರೋಪಿ ಶಿವರಾಜ್, ಅವರು ಕೂಡ ಅಂದಿನ ತಹಶೀಲ್ದಾರ್. ಹಾಗಾದ್ರೆ ಈ ಶಿವರಾಜ್ ಏನ್ ಮಾಡಿದ್ರು? ತಹಶೀಲ್ದಾರ್ ಆಗಿದ್ದಂತ ಸಮಯ ಗೋಮಾಳದಲ್ಲಿ ಬೋಗಸ್ ವ್ಯಕ್ತಿಗಳಿಗೆ ಜಮೀನು ಹೋಗುವಂತೆ ಮಾಡಿದ್ರು. ಅದಕ್ಕೆ ಬೇಕಾದ ದಾಖಲೆಗಳನ್ನ ರೆಡಿ ಮಾಡಿದವರಿಗೆ ಇವರು ಸಾಥ್ ಕೊಟ್ಟಿದ್ರು. ದೇವನಹಳ್ಳಿ ತಾಲೂಕಿನ ಹರಳೂರಿನ ಗೋಮಾಳದ ಜಮೀನಿಗೆ ನಕಲಿ ದಾಖಲೆಯನ್ನ ಇವರು ಸೃಷ್ಟಿ ಮಾಡ್ತಾರೆ. ಸ್ಪಾಟ್ ಮಹಜರು ಮಾಡದೆ ಸಾಗುವಳಿ ಪತ್ರಕ್ಕಾಗಿ ಸರ್ವೆ ಸ್ಕೆಚ್ ಮಾಡ್ತಾರೆ. 7 ಮಂದಿ ಹೆಸರಿನಲ್ಲಿ ಸಾಗುವಳಿ ಚೀಟಿ ನೀಡಿದಂತೆ ನಕಲಿ ದಾಖಲೆ ಕ್ರಿಯೇಟ್ ಮಾಡ್ತಾರೆ. ಸಾಗುವಳಿ ಚೀಟಿ ಜೊತೆಗೆ ನಕ್ಷೆ ಮತ್ತು ವಿತರಣಾ ವಹಿ ತಯಾರು ಮಾಡ್ತಾರೆ. 1962-63ರಲ್ಲಿ ಜಮೀನು ಮಂಜೂರಾದಂತೆ ರೆಕಾರ್ಡ್ಸ್ ರೆಡಿ ಮಾಡ್ತಾರೆ. ಅಸಲಿಗೆ ದಾಖಲೆಯಲ್ಲಿರೋ 7 ಜನ ವೇಳೆ ಹುಟ್ಟೇ ಇರಲಿಲ್ಲ. ಹಗರಣದಲ್ಲಿ ಅಂದಿನ ತಹಶೀಲ್ದಾರ್ ಶಿವರಾಜ್ ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದೀವಿ ನಾವು. ಗೋಮಾಳದಲ್ಲಿ ಬೋಗಸ್ ವ್ಯಕ್ತಿಗಳಿಗೆ ಜಮೀನು ಹೋಗುವಂತೆ ಇವರು ಮಾಡ್ತಾರೆ. ಅದು ಮಹಾ ತಪ್ಪು. ಅದಕ್ಕೆ ಬೇಕಾದ ದಾಖಲೆಗಳನ್ನ ರೆಡಿ ಮಾಡಿದವರಿಗೆ ಸಾಥ್ ಕೊಡ್ತಾರೆ. ಅದು ಎರಡನೇ ತಪ್ಪು. ದೇವನಹಳ್ಳಿ ತಾಲೂಕಿನ ಹರಳೂರಿನ ಗೋಮಾಳದ ಜಮೀನಿಗೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡ್ತಾರೆ. ಸ್ಪಾಟ್ ಮಹಜರು ಮಾಡದೆ ಸಾಗುವಳಿ ಪತ್ರಕ್ಕಾಗಿ ಸರ್ವೆ ಸ್ಕೆಚ್ ಮಾಡಿದ್ದು, 7 ಮಂದಿ ಹೆಸರಿನಲ್ಲಿ ಸಾಗುವಳಿ ಚೀಟಿ ನೀಡಿದಂತೆ ನಕಲಿ ದಾಖಲೆಯನ್ನ ಇವರು ಸೃಷ್ಟಿ ಮಾಡೋದು. ಸಾಗುವಳಿ ಚೀಟಿ ಜೊತೆಗೆ ನಕ್ಷೆ ಮತ್ತು ವಿತರಣಾ ವಹಿಯನ್ನು ಕೂಡ ಇವರು ತಯಾರು ಮಾಡ್ತಾರೆ. 1962-63ರಲ್ಲಿ ಜಮೀನು ಮಂಜೂರಾದ ರೀತಿಯಲ್ಲಿ ರೆಕಾರ್ಡ್ಸ್ ರೆಡಿ ಮಾಡ್ತಾರೆ ಇವರು. ಶಿವರಾಜ್ ಅಂದಿನ ತಹಶೀಲ್ದಾರ್, ಫೋಟೋ ವಿತ್ ತೋರಿಸ್ತಾ ಇದ್ದೀನಿ ನಿಮಗೆ. ಅಸಲಿಗೆ ದಾಖಲೆಯಲ್ಲಿರೋ 7 ಜನ ಆ ಸಂದರ್ಭದಲ್ಲಿ ಹುಟ್ಟೇ ಇರಲಿಲ್ಲ ಅನ್ನೋದು ಕೂಡ ಮಾಹಿತಿ ಬರ್ತಾ ಇದೆ. ಸುಳ್ಳು ಯಾವ ಲೆವೆಲ್ಗೆ ಹೇಳಿದ್ದಾರೆ ಅಂತ ಅಂದ್ರೆ ಯಾರಿಗೂ ಡೌಟೇ ಬಂದಿಲ್ಲ ಇದುವರೆಗೂ. ಈಗ ಹೊರಗಡೆ ಬರ್ತಾ ಇದೆ ಒಂದೊಂದೇ ವಿಚಾರಗಳು. ಸೊ ಆ 7 ಜನ ಇದುವರೆಗೂ ಕೂಡ ಹುಟ್ಟಿರ್ಲಿಲ್ಲ. ಪ್ರತಿ ಹಂತದಲ್ಲೂ ಕೂಡ ಇವರು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಆ ನಿಟ್ಟಿನಲ್ಲೇ ಈಗ ಎಲ್ಲರೂ ಕೂಡ ಸಿಕ್ಕಿ ಬೀಳ್ತಾ ಇದ್ದಾರೆ. ಇನ್ನು 4ನೇ ಆರೋಪಿ ಯಾರು ಹಾಗಾದ್ರೆ ಈ ಒಂದು ಹಗರಣದಲ್ಲಿ? ಬಾಲಕೃಷ್ಣ, ಅಂದಿನ ಉಪ ತಹಶೀಲ್ದಾರ್ ಬಾಲಕೃಷ್ಣ ಕೂಡ ಇದರಲ್ಲಿ ಭಾಗಿಯಾಗಿರೋದು. ನಾನೀಗಾಗಲೇ ಆರಂಭದಲ್ಲಿ ನಿಮ್ಗೊಂದು ಮಾತು ಹೇಳಿದೆ. ತಳಮಟ್ಟದಿಂದ ಈ ಹಗರಣ ನೋಡ್ತಾ ಇದ್ರೆ ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಎಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ. ಸೊ ಇದರಲ್ಲಿ ಉಪ ತಹಶೀಲ್ದಾರ್ ಕೂಡ ಭಾಗಿಯಾಗಿದ್ರು. ಬಾಲಕೃಷ್ಣ ಅವರ ಹೆಸರು. ಇಡೀ ಹಗರಣದ ನಿಜಾಂಶ ಗೊತ್ತಿದ್ರು ಕೂಡ ಸೈಲೆಂಟ್ ಆಗಿದ್ದು ಇವರ ಮೊದಲ ತಪ್ಪು. ಇಷ್ಟು ದೊಡ್ಡ ಹಗರಣ ನಡೀತಾ ಇದೆ, ಆ ವಿಚಾರ ಇವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದರ ಬಗ್ಗೆ ಒಂದೇ ಒಂದು ಮಾತು ಯಾರಿಗೂ ಹೇಳಿಲ್ಲ, ಸೈಲೆಂಟ್ ಆಗಿದ್ರು. ಯಾರ ಗಮನಕ್ಕೂ ತರದೆ ನಕಲಿ ದಾಖಲೆಗಳ ಸೃಷ್ಟಿಗೆ ಕೈ ಜೋಡಿಸಿದ್ದು ಮಹಾ ತಪ್ಪು. ಬಾಲಕೃಷ್ಣ ಬರುವಷ್ಟರಲ್ಲಿ ಜಮೀನಿನ ನಕಲಿ ದಾಖಲೆಗಳು ರೆಡಿಯಾಗಿದ್ವು. ಗೋಮಾಳವನ್ನ ನಕಲಿ ವ್ಯಕ್ತಿಗಳಿಗೆ ಬರೆದು KIADBಗೆ ಬರೆದಿದ್ದ ಭ್ರಷ್ಟರು ಗೋಮಾಳವನ್ನ ನಕಲಿ ವ್ಯಕ್ತಿಗಳಿಗೆ ಬರೆದು KIADBಗೆ ಭ್ರಷ್ಟರು ಬರೆದು ಕೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಅದರಿಂದ ಬಂದಂತಹ ಹಣವನ್ನ ಎಲ್ಲರೂ ಕೂಡ ಹಂಚಿಕೊಳ್ತಾರೆ. ಸೊ ಇದು ಈ 4 ಜನ ಇದಾರಲ್ಲ ಭ್ರಷ್ಟರು, ಈ 4 ಜನ ಮೇನ್ ಕಿಂಗ್ ಪಿನ್ಗಳು ಇವರು. ಇವರ ಹಿಂದೆ ಬಾಲಂಗೋಚಿಗಳ ತರ ಇನ್ನೂ ಲಿಸ್ಟ್ ದೊಡ್ಡದಿದೆ. 22 ಜನರ ವಿರುದ್ಧ FIR ದಾಖಲಾಗಿದೆ ಈ ಒಂದು ಪ್ರಕರಣದಲ್ಲಿ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್. ಎಲ್ಲಾ ಹಂತದಲ್ಲೂ ಕೂಡ ಎಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ. ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಪ್ರತಿಯೊಬ್ಬರು ಶಾಮೀಲಾಗಿ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಈ ರೀತಿಯಾಗಿ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಹಣ ಹೊಡೆದಿರೋದು ಭ್ರಷ್ಟರು ಇವರೆಲ್ಲ.